ಪ್ರತಿದಿನದ ಸಣ್ಣ ಪುಟ್ಟ ಖುಷಿಗಳನ್ನ ಒಟ್ಟಿಗೂಡಿಸಿ ಹಳೆಯ ನೆನಪುಗಳನ್ನ ಮೆಲುಕು ಹಾಕ್ತಾ ಮಾಡುವ ಅಡುಗೆಗೆ ರುಚಿ ಜಾಸ್ತಿ ಅಂತಾರೆ. ಒಂದು ಸಣ್ಣ ಕಪ್ ಕಾಫಿ ಇರ್ಬೋದು ಅಥವಾ ಹಬ್ಬದ ಮೃಷ್ಟಾನ್ನ ಭೋಜನ ಇರ್ಬೋದು, ಅದನ್ನ ಯಾರು ಮಾಡ್ತಾರೆ, ಎಷ್ಟು ಪ್ರೀತಿಯಿಂದ ಮಾಡ್ತಾರೆ, ಎಷ್ಟು ಖುಷಿಯಿಂದ ಉಣಬಡಿಸ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಇವತ್ತು ನಮಗೋಸ್ಕರ ಯಾರು ಎಷ್ಟು ಖುಷಿಯಿಂದ ಅಡ್ಗೆ ಮಾಡಿ ಅಷ್ಟೇ ಖುಷಿಯಿಂದ ಬಡಿಸ್ತಾರೆ ಅಂತ ನೋಡೋಣ. ಇದು ಸಾನುದಿಯಾ ಪ್ರೆಸೆಂಟ್ಸ್ ಅಡ್ಗೆ ಮನೆ ಪವರ್ಡ್ ಬೈ SSP ಹಿಂಗು, ರುಚಿ ಬ್ಲಾಸ್ಟ್, ಪರಿಮಳ ಕ್ಲಾಸು, ರಿಟೇಲ್ ಪಾರ್ಟ್ನರ್ ಸ್ಮಾರ್ಟ್ ಬಜಾರ್. ಇಂದಿನ ಅಡಿಗೆಯಲ್ಲಿ ಬಳಸಿರುವ ಎಲ್ಲಾ ವಸ್ತುಗಳು ನಿಮ್ಮ ಹತ್ತಿರದ ಸ್ಮಾರ್ಟ್ ಬಜಾರ್ಗಳಲ್ಲಿ ಲಭ್ಯ. ಸ್ಪೆಷಲ್ ಪಾರ್ಟ್ನರ್ಸ್ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸಾರಾ ಈ ಸೀಸೆಯಲ್ಲಿ ನನ್ನ ದೇವಿ ಕಾಣುವಳು ಅಂತ ಹಾಡಿಗೆ ಸ್ಟೆಪ್ ಹಾಕಿದವರು ಯಜಮಾನ ಸಿನಿಮಾದಲ್ಲಿ ನಾಚಿ ನೀರಾದ ನಮ್ಮ ಷಣ್ಮುಗ ಸರ್ ಇವರು. ನಮ್ಮ ಕರ್ನಾಟಕ ಕಂಡಂತ ಅಪ್ರತಿಮ ಹೆಮ್ಮೆಯ ಕಲಾವಿದರು. ಪ್ಲೀಸ್ ವೆಲ್ಕಮ್ ಅಭಿಜಿತ್ ಸರ್. ನಮ್ಗೆ ಯಾವಾಗ್ಲೂ ಈಗ ನೋಡಿ, ಈಗ ನಾರಾಯಣ ಸ್ವಾಮಿಗೆ ಹೃದಯ ಭಾಗದಲ್ಲಿ ಹೆಂಡತಿಗೆ ಜಾಗ ಕೊಟ್ರಲ್ಲ, ಹಂಗೆ ನಮ್ಮ ಅತಿಥಿಗಳನ್ನೆಲ್ಲ ನಾನು ಎಡಗಡೆನೆ ನಿಲ್ಲಿಸ್ಕೊಂಡು ಮಾತಾಡ್ಸೋದು. ಹೌದು, ಅಂದ್ರೆ ನನ್ನ ಹೃದಯದ ಬಡಿತ ನನ್ನ ಹತ್ರದಲ್ಲಿ ಇರ್ಲಿ ಅಂತ ಸರ್. ಸೂಪರ್. ಈ ಯಜಮಾನದ ಷಣ್ಮುಖರವರನ್ನ ಈ ಅಡ್ಗೆ ಮನೆಯಲ್ಲಿ ನೋಡೋದಕ್ಕೆ ತುಂಬಾ ಖುಷಿ ಆಗತ್ತೆ ಸರ್ ನಮ್ಗೆ. ಬಿಕಾಸ್ ನಾವೆಲ್ಲ ಆ ಸಿನಿಮಾನ ನೋಡ್ತಾ ಬೆಳೆದವರು, ಸಾಕಷ್ಟು ಸಿನಿಮಾಗಳನ್ನ ನೋಡಿದೀವಿ. ನಾನು ಅಷ್ಟೇ ನಿಮ್ಮನ್ನ ಬಹಳ ಪ್ರೋಗ್ರಾಮ್ ನೋಡಿದೀನಿ. ನಾನು ನಿಮ್ಮನ್ನ ನೋಡ್ಕೊಂಡೇ ಬೆಳೆದೆ ಸರ್. ನಂಗೆ ಅಷ್ಟು ವಯಸ್ಸಾಗಿಲ್ಲ ಸರ್. ಎಂತ ಮಾತು ಅನ್ಬಿಟ್ರಿ ಸರ್. ಯಪ್ಪ ದೇವರೇ, ನಾನು ಇಂಡಸ್ಟ್ರಿಗೆ ಬಂದು 6 ತಿಂಗಳಾಯ್ತು ಅಷ್ಟೇ. ಓಕೆ ಸರ್, ನನಗೋಸ್ಕರ ನೀವೇನ್ ಮಾಡ್ತಿದ್ದೀರಾ? ನಾನ ಕಲ್ಲಂಗಡಿ ಹಣ್ಣಿನ ಸಿಪ್ಪೆಯಿಂದ ಮಾಡೋ ಒಂದು ಹಲ್ವಾ. ಸೂಪರ್. ಅದ್ರ ಸಿಪ್ಪೆಯಿಂದ ಟೇಸ್ಟ್ ಮಾಡಿ. ಸರ್, ನಾನು ಆಕ್ಚುಲಿ ಅಭಿಜಿತ್ ಸರ್ ತುಂಬಾ ಸೀನಿಯರ್ ಆರ್ಟಿಸ್ಟ್, ತುಂಬಾ ಜನರೇಷನ್ ಗ್ಯಾಪ್ ಅನ್ಕೊಂಡೆ. ಅದ್ ಹೆಂಗ್ ಸರ್ ನೀವು ಈ ಜನರೇಷನ್ ಅವ್ರಿಗೂ ಒಗ್ಗೋ ತರ ಅಡ್ಗೆ? ಆಗ್ಲೇ ಹೇಳಿದೆ ನಾನು ನಿಮ್ಮನ್ನ ನೋಡ್ಕೊಂಡು ಬೆಳೆದ್ರು ಅಂದ್ರೆ ಸರ್ ಹಂಗ ಅನ್ಬೇಡಿ ಸರ್ ಪ್ಲೀಸ್. ನಂಗೆ ತುಂಬಾ ವಯಸ್ಸಾಗಿದೆಯೇನೋ, ಇನ್ನೇನ್ BP ಶುಗರ್ ಬರುತ್ತೇನೋ ಅನ್ನೋ ತರ ತುಂಬಾ ಭಯ ಆಗತ್ತೆ ಸರ್ ನಂಗೆ. ಅವೆಲ್ಲ ಬರಲ್ಲ. ನಯನಗವೆಲ್ಲ ಸರ್, ಇದೊಂದು ಮೆಚ್ಕೊಂಡೆ ಸರ್, ಇದು ಮೆಚ್ಕೊಂಡೆ ಸರ್. ಅಪ್ಪ ಓಕೆ ಸರ್, ಇವಾಗ ಫಸ್ಟ್ ನಿಮ್ಗೆ ಏನ್ ಬೇಕು? ಬಾಣ್ಲಿ ಇಟ್ಕೋಬೇಕು. ಬಾಣ್ಲಿ. ಓಕೆ, ನಮ್ಮಲ್ಲಿ ಪ್ಯಾನ್ ಇದೆ ಸರ್, ನೀವು ಪ್ಯಾನ್ ಅಲ್ಲಿ ಹುರ್ಕೋಬಹುದು. ಸೊ ನಮ್ ಕಿಚನ್ ಅಲ್ಲಿ ನಾನೇ ಬೆಂಕಿ ಹಚ್ಚೋದು ಸರ್. ನೋಡಿ ಇಲ್ಲ ಅಪ್ಪ ಸರ್, ತುಂಬಾ ಡೇಂಜರ್. ನಾನು ಚೂರ್ ಎಕ್ಸ್ಟ್ರಾ ಮಾತಾಡ್ಬಿಟ್ರೆ ನನ್ ಬುಡಕೆ ಬರಲ್ಲ. ಬೆಂಕಿ ಹಚ್ಚೋದು ನಾನೇ ಅಂದ್ರಲ್ಲ, ಸ್ಟವ್ ಹಚ್ಚೋದು ನಾನು. ಓಕೆ, ಸ್ಟವ್ ಹಚ್ಚೋದು ಹೇಳ್ಬೇಕು. ಓಕೆ, ಸೊ ಏನ್ ಹಾಕೋಣ ಸರ್ ಇವಾಗ? ಪ್ಯಾನ್ ತುಪ್ಪ ಹಾಕ್ಬೇಕು. ತುಪ್ಪ ಹಾಕೋಣ. ಓಕೆ, ಸೊ 1 ಚಮಚ ತುಪ್ಪ ಹಾಕಿ ಆಮೇಲೆ ಬಿಸಿ ಆದ್ಮೇಲೆ ಇದನ್ನ ಇದರಲ್ಲಿ ಹಾಕಿ ಚೆನ್ನಾಗಿ ಫ್ರೈ ಆಗ್ಬೇಕು. ಓಕೆ ಓಕೆ, ಇದನ್ನ ಯಾವ್ದಕ್ಕೆ ಹಾಕೋಣ? ಸ್ವಲ್ಪ ಬಂದ್ರೆ ಬೇಡ, ಆಯ್ತಾ? ಒಂದ್ ಸೈಡ್ ಹಾಕೋತೀರಾ? ಸರ್, ನಿಮ್ ವೈಫ್ ಯಾವ ಅಡುಗೆ ನಿಮಗ್ ತುಂಬಾ ಇಷ್ಟ ಆಗತ್ತೆ ಸರ್? ಅವ್ಳು ಮಾಡೋ ಎಲ್ಲ ಅಡುಗೆ ಇಷ್ಟ. ವಾವ್, ಸದ್ಯ ನಮ್ಗೆ ಅಡುಗೆ ಮಾಡಿ ಹಾಕೋರೆ ದೊಡ್ಡ ಪುಣ್ಯ, ಸಿಕ್ಕಿರೋರೆ ದೊಡ್ಡ ಪುಣ್ಯ ಅಲ್ವಾ? ಯಾಕೆಂದ್ರೆ ನನಗೇನು ಇಷ್ಟ ಮಾಡಕ್ತಲ್ಲ, ಹಾಗಾಗಿ ಎಲ್ಲ ಇಷ್ಟ. ಏನು ಇಷ್ಟ ಸರ್ ನಿಮಗೆ ತಿನ್ನೋದ್ರಲ್ಲಿ? ಸ್ವೀಟ್, ಖಾರ, ವೆಜ್ ಆರ್ ನಾನ್ ವೆಜ್? ಐ ಆಮ್ ಪ್ಯೂರ್ಲಿ ವೆಜ್. ಓ ವಾವ್, ವೆಜಿಟೇರಿಯನ್ ಎಲ್ಲ ಇಷ್ಟ. ಓಕೆ, ಏನ್ ಮಾಡ್ಕೊಟ್ರು ತಿಂತೀನಿ. ಏನ್ ಮಾಡ್ಕೊಟ್ರು? ಎಸ್. ನೈನಾ ಇನ್ನೊಂದು ಸ್ಪೂನ್ ತುಪ್ಪ ಹಾಕ್ಬೇಕು. ನಮ್ಮ ಅಡ್ಗೆ ಮನೆ ಬರೋರೆಲ್ಲರೂ ನನಗೋಸ್ಕರ ಅಡ್ಗೆ ಮಾಡ್ಕೊಡೋರು. ಬಟ್ ನೀವ್ ಒಬ್ರೇ ನೋಡಿ ಸರ್, ನನಗೋಸ್ಕರ ಅಡ್ಗೆನ ಕಲ್ಸ್ಕೊಡ್ತಾ ಇದ್ದೀರಾ, ಮನೆಗೆ ಹೋಗಿ ಮಾಡು ಇದನ್ನ ಅಂತ ಹೇಳಿ. ಡಿಫ್ರೆಂಟ್ ಅಷ್ಟೇ. ಸೂಪರ್ ಅಲ್ವಾ? ಓಕೆ ಸರ್, ಇವಾಗ ಏನ್ ಹಾಕೊಳ್ಳೋಣ? ಇದನ್ನ ಹಾಕೋಣ. ಇದು ತುರಿದಿಟ್ಕೊಂಡಿಲ್ಲ. ಓಕೆ, ಎಷ್ಟು ಸರ್? 1 ಕಪ್ ಸೂಪರ್ ಸರ್. ನಾವು ಚಿಕ್ಕ ವಯಸ್ಸಲ್ಲಿ ಇರ್ಬೇಕಾದ್ರೆ ನಮ್ಮ ಮೇಷ್ಟ್ರೆಲ್ಲಾರು ನಮ್ಗೆ ಆ ಈ ಉ ಹೇಗೆಲ್ಲ ಕಲಿಸ್ಕೊಟ್ರು. ನಾವು ಬೆಳೀತಾ 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 ನಾವು ನಿಮ್ಮಿಂದ ಎ ಐ ಓ ಆಹಾ ಅನ್ನೋದನ್ನ ಕಲಿಸ್ತೀವಿ. ಹೆಂಗೆ ಅಂತ ಹೇಳಿ ಸರ್ ನೋಡೋಣ. ಅಕ್ಷರಮಾಲೆ. ಸರ್ ಯಪ್ಪ, ಎಷ್ಟು ಸಕ್ಕತ್ತಾಗಿ ಐಡೆಂಟಿಫೈ ಮಾಡು. ಬಿಡಿ ಸರ್, ನಿಮ್ಗೆ ವಯಸ್ಸಾಗಿಲ್ಲ ಬಿಡಿ ಸರ್. ನೀವು ನಿಮ್ಮ ನೋಡ್ಕೊಂಡು ಬೆಳೆದ ಆಗ್ಲೇ ಹೇಳಿದ್ರು. ಇನ್ನೊಂದ್ಸತಿ ಹೇಳಿದ್ರು ನಂಗೆ BP ಲೋ ಆಗ್ಬಿಡತ್ತೆ. ವಯಸ್ಸಾಯ್ತು ನಿಮ್ಗೆ ಆದಂಗೆ. ಸರ್, ನಂಗೊಂದು ಆಸೆ. ತುಂಬಾ ಚಿಕ್ಕ ವಯಸ್ಸಿಂದ ಅಕ್ಷರಮಾಲೆ, ಆಕ್ಚುಲಿ ಅವ್ರು ಹಾಡಕ್ಕಿಂತ ಮುಂಚೆ ನಾವು ರೆಕಗ್ನೈಸ್ ಮಾಡಿ ಹಾಡ್ತಾ ಇದ್ವಿ. ಅಂತ ಫೇಮಸ್ ಕಾರ್ಯಕ್ರಮ ಅದು. ಒಂದ್ಸತಿ ಅಲ್ಲಿ ಹೆಂಗ್ ಮಾತಾಡ್ತಿದ್ರಿ ಆ ತರ ಇಲ್ಲೊಂದು ನಿರೂಪಣೆ ಮಾಡ್ಕೊಡ್ಬೋದಾ ಸರ್? ಮೈಕ್ ಬೇಕಲ್ಲ ಸರ್? ಇದೇ ಮೈಕು ಸರ್. ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ಕನ್ನಡ ಅಭಿಮಾನಿಗಳಿಗೂ, ವೇದಿಕೆ ಮೇಲೆ ಸಿದ್ಧರಾಗಿರ್ತಕ್ಕಂಥ ನಮ್ಮ ಪ್ರಿಯ ಸ್ಪರ್ಧಿಗಳಿಗೂ, ಈ ಅಕ್ಷರಮಾಲೆ ಕಾರ್ಯಕ್ರಮಕ್ಕೆ ಬಂದಿರುವ ಎಲ್ಲ
ಆತ್ಮೀಯ ವೀಕ್ಷಕರಿಗೂ ಮತ್ತೊಮ್ಮೆ ಸ್ವಾಗತ. ತಡ ಮಾಡೋದು ಬೇಡ, ಅಕ್ಷರಮಾಲೆ ಕಾರ್ಯಕ್ರಮ ನಿಮಗೋಸ್ಕರ ಪ್ರಾರಂಭ ಮಾಡ್ತಾ ಇದೀವಿ. ನೀವು ನಮ್ಮ ಪ್ಲೇ ಸ್ಪರ್ಧಿಗಳನ್ನ ಪರಿಚಯ ಮಾಡ್ಕೊಡಿ. ಖಂಡಿತ ಸರ್. ಇವರು ಲೀಲಮ್ಮ ಅಂತ ಹೇಳಿ, ಇವ್ರ ಗಂಡ ಪುಟ್ಸ್ವಾಮಿ ಅಂತ ಹೇಳಿ ಸರ್. ಇವರು ಒಂದು ತಂಡ. ನಿಮ್ಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಒಂದು ನಿಮಿಷ ಸ್ವಾಗತ. ವೇಟ್, ಸ್ವಲ್ಪ ಸ್ಪೀಡ್ ಮಾಡಿ. ನಿಮ್ಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇವರು ಮಂಗಮ್ಮ ಅಂತ ಹೇಳಿ ಸರ್. ಅವ್ರ ಯಜಮಾನ್ರು ಜಯಪ್ಪ ಅಂತ ಸರ್. ನಿಮ್ಗೂ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಆತ್ಮೀಯ ಸ್ವಾಗತ. ನೈನಾ ಅವರು ಇವಾಗ ಮೊದಲನೇ ಸುತ್ತು ಹಾಡನ್ನ ಹಾಡ್ತಾ ಇದ್ದಾರೆ. ಅವ್ರು ಬಿಟ್ಟಂತ ಅಕ್ಷರದಿಂದ ನೀವು ಹಾಡನ್ನ ಪ್ರಾರಂಭ ಮಾಡಬೇಕು. ಈಗ ನೈನಾ ಮೊದಲನೇ ಸುತ್ತಿರೋ ಅವ್ರು ಇಷ್ಟವಾದ ಹಾಡನ್ನ ಅವ್ರು ಹಾಡ್ತಾರೆ. ನೈನಾ ಹಾಡಿ ಮತ್ತೆ ಹಾಡಲೇಬೇಕು. ಮಾಡ್ತಿದ್ರಲ್ಲ ಮತ್ತೆ. ಕಣ್ಣ ಸಲಿಗೆ ಅಲ್ಲ ಸುಲಿಗೆ, ನೀವಿಂದು ನಮಗೆ ನಮ್ ಅಡ್ಗೆಗೆ ಥರ ಸ್ವೀಟ್ ಥರ ಒಲವಿನ ತಿನ್ನೋಕೆ ಅವಸರ. ಆಮೇಲೆ ಅಡ್ಗೆ ಮನೆ ನಿಜೋ ಖಾಲಿ. ಜೋರ ಚಪ್ಪಾಳೆ ಬರ್ಲಿ. ಇದು ಸೀದೋಗುತ್ತೆ. ಇಲ್ಲ ಇವಾಗ ನೆಕ್ಸ್ಟ್ ಏನ್ ಮಾಡಿ? ಈಗ ನೆಕ್ಸ್ಟ್ ಇದನ್ನ ಹಾಕಿ ಕಂಪ್ಲೀಟ್ ಹಾಕ್ಬೇಕು. ಸ್ವಲ್ಪ ಪಾಕ ಬರೋವರೆಗೂ ಸ್ವಲ್ಪ ಫ್ರೈ ಮಾಡ್ತಾರೆ. ಸೊ ಇವಾಗ 1 ಕಪ್ ಕಲ್ಲಂಗಡಿ ಹಣ್ಣಿಂದ ತುರಿಗೆ 1 ಕಪ್ ಸಕ್ಕರೆ ಹಾಕೊಂಡು ಇದು ಚೆನ್ನಾಗಿ ಫ್ರೈ ಮಾಡ್ಬೇಕು. ಸ್ವಲ್ಪ ಪಾಕ ಬಿಟ್ಕೊಳ್ಳೋವರೆಗೂ. ಓಕೆ ಸರ್, ನಾನೊಂದು ಸಿಲ್ಲಿ ಆಗಿರೋದೊಂದು ಜೋಕ್ ಕೇಳಲ್ಲ. ಚಂದ್ರ ಜ್ಯೂಸ್ ಮಾಡ್ಕೊಳಕ್ಕೆ ಏನ್ ಮಾಡ್ತಾನೆ? ಚಂದ್ರ ಜ್ಯೂಸ್ ಮಾಡ್ಕೊಳಕ್ಕೆ ಏನ್ ಮಾಡ್ತಾನೆ? ಗೊತ್ತಾಗ್ತಿಲ್ಲ. ಶೇಖರ್. ಅದಕ್ಕೆ ಚಂದ್ರಶೇಖರ್. ಶೇಕ್ ಮಾಡಿದೆ ಸರ್ ನಾನು. ಓಕೆ ಸರ್, ಈಗ ನೀವು ಹೇಳ್ದಂಗೆ ಅದು ಸ್ವಲ್ಪ ಪಾಕ ಬಿಡ್ತಾ ಇದೆ. ಈಗ ಇದೆಲ್ಲ 4-5 ಹೆಸರು ಇಷ್ಟೇ. ಓಕೆ ಕೇಸರಿ ಹಾಕ್ಬೇಕು. ನಾನು ಏನ್ ಗೊತ್ತಾ, ಕಲ್ಲಂಗಡಿ ಹಣ್ಣಿಗೆ ದೊಡ್ಡ ಫ್ಯಾನು. ಸಿಪ್ಪೆಯಿಂದಾನು ಇದನ್ನ ಮಾಡ್ಬೋದು ಅಂತ ಹೇಳಿದ್ಮೇಲೆ ನೀವು ಸಿಪ್ಪೆ ಸಮೇತನೇ ತಿನ್ಬಿಡ್ತೀನಿ. ನೀವು ಇದನ್ನ ಮಿಕ್ಸ್ ಮಾಡಿದ್ಮೇಲೆ ತಿಂದು ಹೇಳ್ತೀರಾ ನೀವು? ಬೊಂಬಾಟಾಗಿರುತ್ತೆ. ಹೌದಾ? ನಿಮ್ ವೈಫ್ ಅಡ್ಗೆ ಮಾಡ್ಬೇಕಾರಲ್ಲ ನೀವು ಹೆಲ್ಪ್ ಮಾಡ್ತೀರಾ ಸರ್? ಅಥವಾ ಸಿನಿಮಾದಲ್ಲಿ ಮಾಡೋ ತರ ಕಿತಾಪತಿ ಮಾಡ್ತೀರಾ? ಎರಡು ಅದು ಮಾಡ್ತೀನಿ, ಇದು ಮಾಡ್ತೀನಿ. ಅವ್ರ ಯಾವ್ದು ತುಂಬಾ ಇಷ್ಟ ಪಡ್ತಾರೆ ಸರ್? ಏನು ಕಿತಾಪತಿ? ಸ್ವೀಟ್ ಆಗಿರೋ ರೊಮ್ಯಾಂಟಿಕ್ ಕಿತಾಪತಿನ, ಅಥವಾ ನೀವು ಲಿಟ್ರಲಿ ಅವ್ರನ್ನ ಇರಿಟೇಟ್ ಮಾಡಕ್? ಇಲ್ಲ, ಕಿತಾಪತಿನೇ ಇಷ್ಟ ಅವ್ರಿಗೆ. ಯಾಕಂದ್ರೆ ಕಿತಾಪತಿ ಮಾಡಿದಾಗ ಬಾಯಿ ಬಂದಂಗ್ ಬೈತಾಳೆ. ಆಯ್ತಾ, ನಾನು ಹೊರಗಡೆ ಹೋದಾಗ ಐ ಮಿಸ್ ಯು ಕಿತಾಪತಿ ಬೇಗ ಬನ್ನಿ, ಹುಷಾರಾಗಿರಿ. ಎಲ್ಲ ಹೆಂಡ್ತಿರ್ದು ಅದೇ ಸರ್ ಸಮಸ್ಯೆ. ಗಂಡ ಹತ್ರ ಇದ್ದಾಗ ಅಂತ ಇದ್ ಮಾಡೋದು, ಹುಸಿ ಮುನಿಸು. ಗಂಡ ದೂರ ಹೋದ್ಮೇಲೆ ಯಾವಾಗ ಬರ್ತೀರ ನೀವು? ಐ ಮಿಸ್ ಯು, ನಾನು ಒಬ್ಳೆ ಇದೀನಿ. ಆಮೇಲೆ ಅದೆಲ್ಲ ತುಂಬಾ ಕಾಡ್ತಿದೆ, ಬೇಗ ಬನ್ನಿ. ಟೌನ್ ಮಂದಿ ಸಂಸಾರಕ್ಕೆ ಹಾಕ್ಬಿಟ್ಟು ಒಬ್ಳೆ ಬಿಟ್ಬಿಟ್ಟಿದಿರಿ. ಈ ತರದೆಲ್ಲ ಹತ್ರ ಇದ್ದಾಗ ಬಾ, ಅವ್ರ ಆರ್ಭಟನೆ. ಯಾಕೆ ಹೇಳಿ? ನೀವ್ ಇದೀರಾ ಅನ್ನೋ ಧೈರ್ಯ. ಏನಾದ್ರು ಹೆಚ್ಚು ಕಡಿಮೆ ಆದ್ರೂ ನೀವು ಮ್ಯಾನೇಜ್ ಮಾಡ್ತೀರಾ. ಧೈರ್ಯಕ್ಕೆ ಪ್ರೀತಿಗೆ ಆರ್ಭಟ. ಹಂಗೆ. ಆಯ್ತಾಯ್ತು. ನೆಕ್ಸ್ಟ್ ಏನ್ ಮಾಡೋಣ? ನೆಕ್ಸ್ಟ್ ಏಲಕ್ಕಿ. ವಾಕೆ ಸರ್, ಯೂಶಲಿ ಈ ತುಂಬಾ ಚಿಕ್ಕ ವಯಸ್ಸಲ್ಲಿ ಕೆಲವರು ಊರ್ ಬಿಟ್ಟು ಊರಿಗೆ ಬಂದ್ಬಿಡೋದು, ಬಸ್ ಟಿಕೆಟ್ ಇಲ್ದಲೇನೆ ಎಲ್ಲೋ ಯಾರ ಕೈಲೋ ಸಿಗಾಕೊಂಡ್ಬಿಡೋದು, ಅಥವಾ ಟಿಕೆಟ್ ಇಲ್ದೆ ಸಿನಿಮಾ ನೋಡಿರೋದು, ಬಂಕ್ ಹೊಡೆದು ಇದ್ ಮಾಡ್ರ, ಆ ತರದ್ದೆಲ್ಲ ನೀವು ಮಾಡಿದೀರಾ ಸರ್? ಅಷ್ಟು ನಾನು ಮಾಡಿದ್ದೀನಿ. ಅದು ಯಾವ್ದು ಗ್ಯಾಪ್ ಏನಿಲ್ಲ, ಎಲ್ಲ ನಾನು ಮಾಡಿದ್ದೀನಿ. ಬಸ್ಸಲ್ಲಿ ಟಿಕೆಟ್ ಕೊಡದೆ ಹೋಗಿದ್ದೀನಿ. ಎಷ್ಟೋ ಸಲ ನಾನು ಆಕ್ಟರ್ ಆಗಿ ಟ್ರೈ ಮಾಡ್ಬೇಕಾದ್ರೆ ಚಿತ್ರದುರ್ಗ ಟು ಬ್ಯಾಂಗ್ಳೂರು ಬಸ್ಸಲ್ಲಿ ಟಿಕೆಟ್ ಕೊಡದೇನೆ ಬಂದಿದ್ದೀನಿ. ಇಡೀ ಜರ್ನಿ ಭಯ. ರಾತ್ರಿ ಎಷ್ಟೊತ್ತಲ್ಲಿ ಯಾರು ಬಂದು ಚೆಕ್ ಮಾಡ್ಕೊಂಡು ತಗೊಳ್ಳೋ ಭಯ ರಾತ್ರಿ ಹೊತ್ತಲ್ಲಿ. ಬಟ್ ಬಹಳ ಅದೆಲ್ಲ ಬಹಳ ಒಂದು ದೊಡ್ಡ ಕತೆ ಬಿಡಿ. ಹೆಂಗೆ ಸರ್ ಟ್ಯಾಲೆಂಟ್ ನಂಗೊಂಚೂರು ಹೇಳ್ಕೊಡಿ ಸರ್. ಕಷ್ಟ, ಹಸಿವು ಕಷ್ಟ ಕಲ್ಸುತ್ತೆ, ಹೇಳ್ಕೊಡೋದಲ್ಲ ಅದು. ಈಗ ಈ ಮಾತು ಅದಕ್ಕೆಲ್ಲ ದಾರಿ ತೋರಿಸುತ್ತೆ. ಆಕ್ಚುಲಿ ಅಂತದ್ ಲೈಫಲ್ಲಿ ಒಂದ್ಸತಿನಾರು ಅಂತವೆಲ್ಲ ಕಿತಾಪತಿ ಮಾಡ್ಬೇಕಲ್ವಾ ಸರ್, ಫಾರ್ ಮೆಮರಿ. ಸೊ ನೋಡಿ, ನೀವ್ ಅವಾಗ ಮಾಡಿದ್ದನ್ನ ಇವಾಗ ಮೆಮೊರಿ ಅಂತ ಹೇಳ್ಕೊತಾ ಇದೀರಾ. ಅಂದ್ರೆ ಅವಾಗ ಮಾಡ್ಬೇಕಾದ್ರೆ ಮುಂದೆ ಹೇಳ್ಕೊತೀನಿ ಅಂತ ಗೊತ್ತಿಲ್ಲ, ಆಗ ಆಯ್ತು. ಹಂಗೆ ಸಮಯ ಸಂದರ್ಭ ಆಗಿತ್ತು. ಆಗಿತ್ತು ಅಷ್ಟೇ. ಬಟ್ ಅವಾಗ ಗುರಿ ಬೇಯ್ತಲ್ಲ, ಆ ಗುರಿ ರೀಚ್ ಆಗ್ಬೇಕಾದ್ರೆ ಎಷ್ಟೇ ಕಷ್ಟ ಆಗ್ಲಿ, ಯಾರು ಹೊಡಿಲಿ, ನಮ್ ಗುರಿ ಅಷ್ಟೇ ಕಾಣ್ತಾ ಇತ್ತು. ಹಾಗಾಗಿ ಬಂದಿದ್ದು ನೈನಾ ಅದೆಲ್ಲ. ಈಗ ಇದನ್ನ ನೆಕ್ಸ್ಟ್ ಅದಕ್ಕೆ ಹಾಕ್ಬಿಡೋಣ. ಫೈನಲ್ ಟಚ್. ಆಲ್ಮೋಸ್ಟ್ ಈಗ ಪಾಕ ಎಲ್ಲ ಚೆನ್ನಾಗಿ ಇದಾಗಿದೆ. ಸ್ಟವ್ ಆಫ್ ಮಾಡ್ಕೋತೀನಿ. ಓಕೆ, ನೀವು ಸ್ಪೂನ್ ತಿಂದ್ರೆ ನೀವು ಇನ್ನೂ ಕೋಮಲವಾಗಿ, ಇನ್ನೂ ಸ್ಮಾರ್ಟ್ ಆಗಿ, ಇನ್ನೂ ಬ್ಯೂಟಿಫುಲ್ ಆಗಿ ಕಾಣ್ತೀರಾ. ನಿಮಗಾಗಿ ವಾವ್, ಸಚ್ ಅ ಗ್ರೇಟ್ ಲೆಜೆಂಡರಿ ಆರ್ಟಿಸ್ಟ್ ನನಗೋಸ್ಕರ ಕಲ್ಲಂಗರಿ ಹಲ್ವಾ ಮಾಡ್ಕೊಟ್ಟಿದ್ದಾರೆ ಸರ್. ಅಳಬಾರ್ದು, ಅಳದಲ್ಲ ಸರ್, ಆನಂದ ಬಾಷ್ಪ ಸರ್. ಹೌದು. ಸೊ ಅಭಿಜಿತ್ ಸರ್, ನೀವು ಮಾಡಿರುವಂತಹ, ನಿಮ್ಮ ಕೈಯಾರೆ ಮಾಡಿರುವಂತಹ ನಳಪಾಕವನ್ನ ನಾನೀಗ ಟೇಸ್ಟ್ ಮಾಡ್ತಾ ಇದ್ದೀನಿ.
ಚೆನ್ನಾಗಿಲ್ಲ ಅಂತ ಹೇಳಿ. ಸರ್ ಸಕ್ಕತ್ತಾಗಿದೆ. ಅದು ಆಕ್ಚುಲಿ ಕರಂ ಅಂತ ಹೇಳ್ತಿರೋದು ಆಕ್ಚುಲಿ ಸಿಪ್ಪೆ ಅಲ್ಲ, ಅದು ಅದೇ ಟೇಸ್ಟ್ ಬರುತ್ತೆ. ಓ ವಾವ್. ಅದಾದ್ರೆ ಕರಂ ಅಂದ್ರೆ ಚಂದ. ಯೂಶಲಿ ನಮ್ಮ ಅಡ್ಗೆ ಮನೆಯಲ್ಲಿ ಈ ತರದೇನಾದ್ರು ಎಕ್ಸ್ಟ್ರಾಡಿನರಿ ಫುಡ್ ಕುಕ್ ಆದಾಗ ನನ್ನ ಸ್ಟೈಲಲ್ಲಿ ಅದನ್ನ ನನಗ್ ತೃಪ್ತಿ ಆಗ್ಲಿ ಅಥವಾ ಅವ್ರಿಗೆ ಖುಷಿ ಆಗ್ಲಿ ಅಂತ ಒಂದ್ ಸ್ಟೈಲಲ್ಲಿ ಹೇಳ್ತೀನಿ. ಹೇಳ್ಬೋದಾ ಸರ್? ಹೇಳಿ. ನೀವೊಂದ್ಸರಿ ಟ್ರೈ ಮಾಡ್ತೀರಾ ಸರ್? ಏನಿಲ್ಲ, ಹೊಡಿ ಶಾವ್ಗೆ ಆಗಿ ಮಜ್ಗಿ ಅನ್ಬೇಕು. ಹೊಡಿ ಶಾವ್ಗೆ ಆಗಿ ಮಜ್ಗಿ. ಕಲ್ಲಂಗಡಿ ಸಿಪ್ಪೆ ಹಲ್ವಾ ಮಾಡುವ ವಿಧಾನ. ಬಾಣಲಿಯಲ್ಲಿ 1 ಚಮಚ ತುಪ್ಪ ಹಾಕಿ ಬಿಸಿಯಾಗಲು ಬಿಡಿ. ಸ್ವಲ್ಪ ಬಿಸಿಯಾದ ನಂತರ ಗೋಡಂಬಿ ಸೇರಿಸಿ ಹೊಂಬಣ್ಣ ಬರುವವರೆಗೆ ಚೆನ್ನಾಗಿ ಹುರಿದು ಒಂದು ತಟ್ಟೆಯಲ್ಲಿ ಎತ್ತಿಟ್ಟುಕೊಳ್ಳಿ. ಅದೇ ಬಾಣಲಿಗೆ 1 ಚಮಚ ತುಪ್ಪವನ್ನು ಹಾಕಿ ಕಲ್ಲಂಗಡಿ ಹಣ್ಣಿನ ಹಸಿರು ಬಣ್ಣದ ಮೇಲ್ಭಾಗವನ್ನು ತೆಗೆದು ಬಿಳಿ ಬಣ್ಣದ ಭಾಗ ತುರಿದ ಕಲ್ಲಂಗಡಿ ಸಿಪ್ಪೆ ಸೇರಿಸಿ ಹಸಿ ವಾಸನೆ ಹೋಗುವವರೆಗೆ ತುಪ್ಪದಲ್ಲಿ ಚೆನ್ನಾಗಿ ಬಾಡಿಸಿಕೊಳ್ಳಿ. ಸಿಪ್ಪೆ ಸ್ವಲ್ಪ ಬೆಂದ ನಂತರ 1 ಕಪ್ ಸಕ್ಕರೆ ಸೇರಿಸಿ ಚೆನ್ನಾಗಿ ಕಲಸಿ. ಸಕ್ಕರೆ ಸಂಪೂರ್ಣವಾಗಿ ಕರಗಿ ಹಲ್ವಾ ಹದಕ್ಕೆ ಬಂದ ನಂತರ ಕೇಸರಿ, ಅರ್ಧ ಚಮಚ ಏಲಕ್ಕಿ ಪುಡಿ ಹಾಕಿ ಮಿಕ್ಸ್ ಮಾಡಿ ಕೊನೆಯದಾಗಿ ಹುರಿದು ಇಟ್ಟುಕೊಂಡ ಗೋಡಂಬಿ ಸೇರಿಸಿದರೆ ಬಿಸಿ ಬಿಸಿಯಾದ ಕಲ್ಲಂಗಡಿ ಸಿಪ್ಪೆ ಹಲ್ವಾ ಸವಿಯಲು ಸಿದ್ಧ. ಸರ್ ಆಕ್ಚುಲಿ ನನ್ಗೆ ಈ ಹಲ್ವಾ ತಿಂದ್ಮೇಲೆ ಏನಾದ್ರೂ ಖಾರ ತಿನ್ಬೇಕು ಅನಿಸ್ತಾರೆ. ಅನ್ಸುತ್ತೆ ನಿಮ್ಗೆ ಏನ್ ನೆಕ್ಸ್ಟ್ ಮಾಡಿಸ್ಬೇಕು ನನ್ ಕೈಲಿ, ಅದಕ್ಕೆ ಗೊತ್ತಾಯ್ತು. ಸರ್ ನನ್ಗೆ ಏನ್ ಗೊತ್ತಾ ಸರ್, ಸಿನಿಮಾಗೂ ಈ ಸೀಸನ್ಗೂ ಸಿಂಕ್ ಆಗೋ ತರದ್ ಒಂದು ಅಡ್ಗೆ ಮಾಡ್ಬೇಕು ಸರ್. ಮಾಡ್ತೀರಾ ಸರ್? ಡೆಫಿನೆಟ್ಲಿ ಹಲ್ವಾ ತಿಂದು ಶಿಸ್ತಾಗಿ ರೆಡಿ ಆಗ್ಬಿಟ್ಟು ಇನ್ನೊಂದು ರೆಸಿಪಿಗೆ ವೆಯ್ಟ್ ಮಾಡ್ತಾ ಇದೀನಿ. ಖಾರ ಬೇಕು. ಏನ್ ಮಾಡ್ತಿದ್ದೀರಾ ಸರ್? ನಿಮ್ಗೆ ಹೇಳಿದ್ನಲ್ಲ, ಎಲ್ಲಾ ಕಾಲಕ್ಕೂ ಎಲ್ಲಾ ವರ್ಗಕ್ಕೂ ಸಾರ್ವಕಾಲಿಕ ಡಿಶ್, ಎಮರ್ಜೆನ್ಸಿ ಅಡಿಗೆ ಅಂದ್ರೆ ಚಿತ್ರಾನ್ನ. ಅದ್ರಲ್ಲೂ ಮಾವಿನಕಾಯಿ ಚಿತ್ರಾನ್ನ ಬ್ಯೂಟಿಫುಲ್ ಆಗಿರುತ್ತೆ. ಸೊ ನಾನು ಹೇಳಿದ್ದನ್ನ ಸೀರಿಯಸ್ ಆಗಿ ತಗೊಂಡು ನೀವು ಸೀಸನಲ್ ಇಷ್ಟನೇ ಮಾಡ್ತಾ ಇದ್ದೀರಾ. ಮಾವಿನಕಾಯಿ ಅದು ಎಲ್ಲಾ ಕಾಲಕ್ಕೂ ಎಮರ್ಜೆನ್ಸಿ ಬೇಕು ಅಂದ್ರೆ ಪಟ್ ಅಂತ ಚಿತ್ರಾನ್ನ, ಅದು ಸ್ವಲ್ಪ ಮಾವಿನಕಾಯಿ ಮಿಕ್ಸ್ ಮಾಡ್ಕೊಂಡ್ರೆ ಅಮೃತವಾಗಿರುತ್ತೆ. ಓಕೆ ಸರ್, ಇವಾಗ ಚಿತ್ರಾನ್ನಕ್ಕೆ ಸರ್ ಮಾವಿನಕಾಯಿ ಚಿತ್ರಾನ್ನಕ್ಕೆ ಮೇಜರ್ ಆಗಿ ಬೇಕಾಗಿರೋದೇನು? ಮಾವಿನಕಾಯಿ. ಬಟ್ ಅದೇ ಕಾಣಿಸ್ತಾ ಇಲ್ಲ, ತರದ್ ಮರ್ತ್ಬಿಟ್ಟಿದ್ದಾರೆ ಅನ್ಸುತ್ತೆ. ಸರ್ ಒಂದು 10 ನಿಮಿಷ ವೇಟ್ ಮಾಡ್ತೀರಾ? ಇಲ್ಲೇ ಸ್ಮಾರ್ಟ್ ಬಜಾರ್ ಇದೆ ಸರ್, ಬಟ್ 10 ಮಿನಿಟ್ಸ್ ಅಲ್ಲಿ ಹಿಂಗೆ ತಗೊಂಡ್ ಬಂದ್ಬಿಡ್ತೀನಿ. ಹೇಗ್ ಸಾಧ್ಯ ಅಂದ್ರೆ ಸರ್, ಆಕ್ಚುಲಿ ಸ್ಮಾರ್ಟ್ ಬಜಾರ್ ನ ಸ್ಪೆಷಾಲಿಟಿನೇ ಅದು ಸರ್. ನೀವು ಒಂದ್ 10 ನಿಮಿಷ ಹೋಗಿ ರೀಚ್ ಮಾಡಿ ತಗೊಂಡ್ ಬರ್ಬೋದು. ಪ್ರತಿ ಏರಿಯಾಗಳಲ್ಲೂ ಇದೆ. ಮಾವಿನಕಾಯಿ ಚಿತ್ರಾನ್ನ ಮಾಡ್ಬೇಕು, ಬಟ್ ಮಾವಿನಕಾಯಿನೇ ಇಲ್ಲ. ಆದ್ರೆ ಪಕ್ಕದಲ್ಲಿ ಸ್ಮಾರ್ಟ್ ಬಜಾರ್ ಇದೆ, ಹೋಗ್ ಬರ್ತೀರಾ? ನೋಡಿ ಸರ್, ನಾನು ಹೇಳಿಲ್ವಾ ಆಕ್ಚುಲಿ ನಾವು ಹಿಂಗ್ ಆರ್ಡರ್ ಮಾಡಿದ್ರೆ ಹಿಂಗ್ ಬರತ್ತೆ ಅಂತ ಹೇಳಿ. ಆಲ್ರೆಡಿ ಸಿದ್ದಣ್ಣ ವಿತ್ ಪಾರ್ಸಲ್ ಸ್ಮಾರ್ಟ್ ಬಜಾರ್. ನೋಡಿ ಸರ್, ಪಟ್ ಅಂತ ಹೇಳ್ದೆ, ತಟ್ ಅಂತ ತಂದ್ಕೊಟ್ರು. ನಿಮ್ಮ ಮಾವಿನಕಾಯಿ ಚಿತ್ರಾನ್ನಕ್ಕೆ ನಮ್ಮ ಮಾವಿನಕಾಯಿ ರೆಡಿ ಸರ್. ಓಕೆ, ಇವಾಗ ಮಾವಿನಕಾಯಿನೂ ಬಂದಾಯ್ತು. ಸೊ ಇವಾಗ ಅಡ್ಗೆ ಸ್ಟಾರ್ಟ್ ಮಾಡ್ಬಿಡೋಣ. ಏನ್ ಬೇಕು ಸರ್? ಫಸ್ಟ್ ಸ್ಟವ್ ಹಚ್ಬೇಕು, ಸ್ವಲ್ಪ ಒಗ್ಗರಣೆ ಮಾಡ್ಕೋಬೇಕು ಅಲ್ವಾ? ಎಣ್ಣೆ ಬೇಕು ಸರ್. ನನ್ನ ಕಿಚನ್ ಅಲ್ಲಿ ನಾನು ಯಾವಾಗ್ಲೂ ಬಳಸೋದು ಫ್ರೀಡಮ್ ರಿಫೈನ್ ಸನ್ಫ್ಲವರ್ ಆಯಿಲ್ನೇ. ಯಾಕೆ ಅಂತಂದ್ರೆ ಇದು ಇಂಡಿಯಾದಲ್ಲೇ ನಂಬರ್ 1 ಆಯಿಲ್ ಸರ್. ಮೊದಲನೇದು ಏನಪ್ಪಾ ಅಂತಂದ್ರೆ ಇದು ಜೆಮಿನಿ ಎಡಿಬಲ್ ಅಂಡ್ ಫ್ಯಾಟ್ಸ್ ಇಂಡಿಯಾ ಲಿಮಿಟೆಡ್ ಕಂಪನಿ ಅವ್ರದ್ದು ಸರ್. ಸೊ ಈ ಕಂಪನಿಯಲ್ಲಿ ಸಾಕಷ್ಟು ಹೆಲ್ತಿ ಆಯಿಲ್ಸ್ ಇದೆ ಸರ್. ಆಕ್ಚುಲಿ ಫ್ರೀಡಮ್ ರಿಫೈನ್ ಸನ್ಫ್ಲವರ್ ಆಯಿಲ್ ಅದನ್ನ ಇವಾಗ ನಾವು ಯೂಸ್ ಮಾಡ್ತಾ ಇದೀವಿ ಸರ್. ಫ್ರೀಡಮ್ ಫಿಸಿಕಲಿ ರಿಫೈನ್ಡ್ ರೈಸ್ ಬ್ರಾನ್ ಆಯಿಲ್, ಫ್ರೀಡಮ್ ಕಚ್ಚಿಗನಿ ಮಸ್ಟರ್ಡ್ ಆಯಿಲ್, ಫ್ರೀಡಮ್ ಗ್ರೌಂಡ್ನಟ್ ಆಯಿಲ್. ಸೊ ಈ ತರದ ಡಿಫ್ರೆಂಟ್ ಆಯಿಲ್ ಸಿಗುತ್ತೆ ಸರ್. ಅಂಡ್ ಈ ಆಯಿಲ್ ನ ಆಕ್ಚುಲಿ ಹಿಂಗ್ ರೆಡಿ ಮಾಡಿರುವಂತಹ ಈ ಫ್ರೀಡಮ್ ಆಯಿಲ್ ನ ನಾವು ಗಿಲ್ಟ್ ಫ್ರೀ ಆಗಿ ತಿನ್ಬೋದು ಸರ್. ಸ್ಲೋಗನ್ ಅದು ಸರ್ ಆಕ್ಚುಲಿ, ಫ್ರೀಡಮ್ ಟು ಈಟ್, ಫ್ರೀಡಮ್ ಟು ಎಂಜಾಯ್ ಅಂತ ಹೇಳಿ. ಫ್ರೀಡಮ್ ರಿಫೈನ್ ಸನ್ಫ್ಲವರ್ ಆಯಿಲ್ ಬಂದ್ಬಿಟ್ಟು ಇಂಡಿಯಾದಲ್ಲೇನೆ ಅತಿ ಹೆಚ್ಚು ಸೇಲ್ ಆಗ್ತಾ ಇರುವಂತ ಆಯಿಲ್ ಸರ್. ಒಂದು ಇದು ಆಕ್ಚುಲಿ ತುಂಬಾ ಮಾಡರ್ನ್ ಫೆಸಿಲಿಟಿಲಿ ಪ್ರಿಪೇರ್ ಆಗುತ್ತೆ ಸರ್, ವಿತೌಟ್ ಹ್ಯೂಮನ್ ಟಚ್. ಇನ್ನೊಂದು ಸ್ಪೆಷಾಲಿಟಿ ಏನಪ್ಪಾ ಅಂತಂದ್ರೆ ಇದು ಕಡಿಮೆ ಆಯಿಲ್ ಅಲ್ಲಿ ಜಾಸ್ತಿ ಕುಕ್ ಮಾಡಬಹುದು ಸರ್. ಇದು ಸ್ಪೆಷಾಲಿಟಿ ಆಕ್ಚುಲಿ. ಸೊ ನಾನು ನನ್ನ ಅಡಿಗೆ ಮನೇಲಿ ಇಟ್ಟಿರುವಂತಹ ಸ್ಪೆಷಲ್ ಇಂಗ್ರೀಡಿಯೆಂಟ್ ಅಂದ್ರೆ ಇದೆ ಸರ್, ಫ್ರೀಡಮ್ ರಿಫೈನ್ ಸನ್ಫ್ಲವರ್ ಆಯಿಲ್ ಅಂತ. ಈ ಕಡಲೆಕಾಯಿ ಬೀಜನ ತಗೊಳ್ಳಿ ಸರ್, ಸಾಟೆ ಮಾಡಿ. ನೀವೇ ಮಾಡಿ, ಚೆನ್ನಾಗಿ ಮಾಡಿದ್ರೆ ರುಚಿ ಬರುತ್ತೆ. ಓ ವಾವ್ ಸರ್. ನೆಕ್ಸ್ಟ್ ಏನ್ ಹಾಕೋಣ? ನೆಕ್ಸ್ಟ್ 1 ಟೇಬಲ್ ಸ್ಪೂನ್ ಕಡಲೆಬೇಳೆ. ವಾ ಸರ್, ಲವ್, ಕ್ರಶ್, ಅಟ್ರಾಕ್ಷನ್. ನಿಮಗೆ ಯಾರ ಮೇಲೆ ಲವ್ ಆಯ್ತು, ಯಾರ ಮೇಲೆ ಕ್ರಶ್ ಆಗಿರುತ್ತೆ? ಬೇಕಾಶನ್ ಮೇಲೆ ಲವ್ ಅಂಡ್ ಕಮಿಟ್ಮೆಂಟ್ ನನ್ನ ವೈಫ್. ನಾವು ಲವ್ ಆಕ್ಚುಲಿ ಲವ್ ಮ್ಯಾರೇಜ್. ಹಾಗೆ ಲವ್ ನೋಡಿದ, ಹೆಂಗ್ ಪ್ರಪೋಸ್ ಮಾಡಿ ಮೊದಲನೇ ಸಾರಿ ನೋಡಿದ್ದವಳನ್ನೇ, ಮಾಡ್ಕೊಂಡಿದ್ದವಳನ್ನೇ
ಬಾಳ್ತಿರೋದು ಅವಳ ಜೊತೆ. ಸೂಪರ್. ಹೆಂಗ್ ಪ್ರಪೋಸ್ ಮಾಡಿದ್ರಿ ಸರ್? ಫಸ್ಟ್ ಪ್ರಪೋಸ್ ಹೇಗೆ ಅಂದ್ರೆ ಲೆಟರ್ ಅಲ್ಲಿ ವಾವ್, ಮೊದಲ ಪ್ರೇಮ ಪತ್ರವೇ. ಆತರ ಹಾಡ್ಲಿಲ್ಲ, ಬರ್ದೆ ಏನಂದ್ರೆ ಆಗೆಲ್ಲ ಬಹಳ ಭಯ ಆಗ. ಆತರ ಒಂದು ಲೆಟರ್, ನಿನಗೆ ನಾನು ಇಷ್ಟ ಆಗಿದ್ರೆ ಈ ತರದ ಒಂದು ಕಲರ್ ಸೀರೆ ಉಟ್ಕೊಂಡು ಕಾಣಿಸ್ಕೊಂಡ್ರೆ ನನ್ ಮೇಲೆ ಇಷ್ಟ ಇಲ್ಲ ಆದ್ರೆ ತಿಳ್ಕೊತೀನಿ ಅಂತ ಹೇಳಿ ಪತ್ರನ ಬಿಸಾಡಿ ಓಡೋಗ್ಬಿಟ್ಟಿದ್ದೆ. ಆಮೇಲೆ ರಸ್ತೆ 3 ದಿನದ ಹೋಗಿರ್ಲಿಲ್ಲ, ಯಾಕಂದ್ರೆ ಉಲ್ಟಾ ಬಿಟ್ಟು ಹಿಡ್ಕೊಂಡು ಹೊಡೆದ್ರೆ ಸೂಪರ್. ಬಹಳ ಕದ್ದು ಮುಚ್ಚಿ ರಸ್ತೆಯಲ್ಲಿ ಹೋದ್ರೆ ಅವಳು ನಾನು ಹೇಳಿದ ಕಲರ್ ಸೀರೆ ಉಟ್ಕೊಂಡ್ ಬಂದ್ಲು. ಅವಾಗ ಡಿಸೈಡ್ ಆಯ್ತು. ಸೊ ಫರ್ದರ್ ಒಂದು 5 ಮೂವ್ ಆದ್ವಿ. ಈಗ ನೆಕ್ಸ್ಟ್ ಹಾಕೋಣವ. ಈಗ 1 ಸ್ಪೂನ್. ಓಕೆ, ಸೊ 1 ಸ್ಪೂನ್ ಸಾಸಿವೆ. ಚಟಾಪಟ ಅನ್ನತ್ತೆ ಸರ್ ಇವಾಗ ಸಾಸಿವೆ. ಒನ್ ಟೇಬಲ್ ಸ್ಪೂನ್ ಸಾಸಿವೆ, ಜೀರಿಗೆ, ಮತ್ತೀಗ ಒಂದಷ್ಟು ಕರಿಬೇವು ಸೊಪ್ಪು ಹಾಕಿದೀರಾ. ಇವಾಗ ಮಾವಿನಕಾಯಿ ಹಾಕೋಬೇಕಾ ಸರ್? ಓಕೆ ಸೂಪರ್. ಸೊ 1 ಬೌಲ್ ಅಷ್ಟು ಮಾವಿನಕಾಯಿ ತುರಿದಿಟ್ಕೊಂಡಿದೀವಿ, ಹಾಕೋಬೇಕು. ಚೆನ್ನಾಗಿ ಸ್ವಾಟೆ ಮಾಡ್ಕೊಳ್ಳೋಣ. ಈಗ ಸ್ವಲ್ಪ ಕಾಯಿ ತುರಿ. ಓಕೆ. ಈಗ ಅರಿಶಿನ ಒಂದು ಹಾಫ್ ಸ್ಪೂನ್. ನೆಕ್ಸ್ಟ್ ಉಪ್ಪು. ಈಗ ಸ್ವಲ್ಪ ಕೊತ್ತಂಬರಿ. ಲಾಸ್ಟ್ ಸ್ಟೇಜಿಗೆ ಬಂದಿದೀವಿ. ಈಗ ರೈಸ್ ಇದೆಯಲ್ಲ, ಇದನ್ನ ಹಾಕಿ ಮಿಕ್ಸ್ ಮಾಡೋಣ. ಸರ್ ಒಂದ್ಸತಿ ನೀವು ಚೂರು ಟೇಸ್ಟ್ ಮಾಡಿ, ನಾನು ಚೂರು ಟೇಸ್ಟ್. ಸೂಪರ್. ಚೆನ್ನಾಗಿದ್ಯಾ? ನನಗೆ ಸಕ್ಕತ್ತಾಗಿ ನೀವು ಹೇಳ್ಬೇಕು. ಸಕ್ಕತ್ತಾಗಿದೆ ಸರ್. ಹುಳಿ ಮಾವಿನಕಾಯಿ, ಇದ್ರ ಜೊತೆ ಕಡಲೆಬೇಳೆ, ಆಮೇಲೆ ನೀವು ಬೇರೆ ಜೋಶಲ್ಲಿ ಕಡಲೆ ಬೀಜ ಹಾಕ್ಬಿಟ್ಟಿದ್ದೀರಾ, ಜಾಸ್ತಿ ಸಿಗ್ಲಿ ಬಾಯಿಗೆ ಅಂತ ಹೇಳಿ. ಸಕ್ಕತ್ತಾಗಿದೆ ಸರ್. ತುಂಬಾ ಚೆನ್ನಾಗಿದೆ. ದಿಸ್ ಮಾವಿನಕಾಯಿ ಚಿತ್ರಾನ್ನ ದಿಸ್ ಸೀಸನ್ ನಮ್ಮ ವೆರಿ ಯಂಗ್ ಅಭಿಜಿತ್ ಸರ್, ನನ್ನ ನೋಡ್ಕೊಂಡು ಬೆಳೆದಿರುವಂತ ಅಭಿಜಿತ್ ಸರ್ ಅವರು ಸಕ್ಕತ್ತಾಗಿ ಮಾಡಿದ್ದಾರೆ. ಸೊ ಈ ಚಿತ್ರಾನ್ನಕ್ಕೆ ನಾನು ಮಜ್ಗೆ ಮಾವಿನಕಾಯಿ ಚಿತ್ರಾನ್ನ ಮಾಡುವ ವಿಧಾನ. ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿ ಬಿಸಿ ಮಾಡಿ. ಎಣ್ಣೆ ಕಾದ ನಂತರ 1 ಕಪ್ ಕಡಲೆ ಬೀಜ, 1 ಚಮಚ ಕಡಲೆಬೇಳೆ, ಸ್ವಲ್ಪ ಹಸಿಮೆಣಸಿನಕಾಯಿ ಮತ್ತು 1 ಚಮಚ ಸಾಸಿವೆ ಹಾಕಿ ಹುರಿದುಕೊಳ್ಳಿ. 1 ಚಮಚ ಜೀರಿಗೆ, ಸ್ವಲ್ಪ ಕರಿಬೇವು ಹಾಕಿ ಸ್ವಲ್ಪ ಸಮಯ ಬಾಡಿಸಿಕೊಳ್ಳಿ. ನಂತರ 1 ಬೌಲ್ ತುರಿದ ಮಾವಿನಕಾಯಿ, ತೆಂಗಿನಕಾಯಿ ತುರಿ, ಅರ್ಧ ಚಮಚ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸಿ ಚೆನ್ನಾಗಿ ಬಾಡಿಸಿ. ಸಿದ್ಧವಾದ ಚಿತ್ರಾನ್ನ ಗೊಜ್ಜಿಗೆ ಮೊದಲೇ ಬೇಯಿಸಿಟ್ಟುಕೊಂಡ ಅನ್ನವನ್ನು ಹಾಕಿ ಮಸಾಲೆ ಎಲ್ಲ ಕಡೆ ಸಮನಾಗಿ ಹರಡುವಂತೆ ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ಬಿಸಿ ಬಿಸಿಯಾದ ಮಾವಿನಕಾಯಿ ಚಿತ್ರಾನ್ನ ಸವಿಯಲು ಸಿದ್ಧ. ನಮ್ಮ ಶೋಗೆ ಅಮೂಲ್ಯವಾದ ನಿಮ್ಮ ಅರ್ಧ ತಾಸಿನ ಸಮಯನ ಕೊಟ್ಟಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ರಿಯಲಿ ಐ ಆಮ್ ಆಲ್ಸೋ ಹ್ಯಾಪಿ. ನಿಮ್ಮಂತ ಒಬ್ಬ ಒಳ್ಳೆ ನಟಿ, ಒಬ್ಬ ಒಳ್ಳೆ ವ್ಯಕ್ತಿ ಜೊತೆ ನಾನು ಈ ಒಂದು ಹಾಫ್ ಅನ್ ಅವರ್ ಸ್ಪೆಂಡ್ ಮಾಡಿದ್ದು. ಥ್ಯಾಂಕ್ಸ್ ನಿಮಗೂ ನಿಮ್ಮ ಟೀಮ್ಗೂ. ನಮ್ಮ ಅಡುಗೆ ಮನೆ ಕಡೆಯಿಂದ ನಿಮಗೆ, ನನ್ನ ಗುರುಗಳಿಗೆ, ನಳಪಾಕದ ಗುರುಗಳಿಗೆ ನಾನು ಕೊಡ್ತಾ ಇರುವಂಥ ಒಂದು ಪುಟ್ಟ ಕಿರುಕಾಣಿಕೆ ಸರ್. ನಿಮ್ಮ ಜೀವನ, ನಿಮ್ಮ ಕೆರಿಯರ್ ಯಾವಾಗಲೂ ಹೀಗೆ ಹಸಿರಾಗಿರಲಿ ಅಂತ ಕೇಳ್ಕೊತೀನಿ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇವತ್ತಿನ ಮನೆ ಮದ್ದಲ್ಲಿ ನಮ್ಮ ಡಾಕ್ಟರ್ ನಮಗೋಸ್ಕರ ಯಾವ ಮನೆ ಮದ್ದನ್ನ ತೋರಿಸ್ತಾರೆ ಅಂತ ನೋಡೋಣ. ಸೊ ಪ್ಲೀಸ್ ವೆಲ್ಕಮ್ ಡ್ರಗ್ಲೆಸ್ ಥೆರಪಿಸ್ಟ್ ಡಾಕ್ಟರ್ ಪೂರ್ವಿ ಜಯರಾಜ್. ಓಕೆ, ಸೊ ಡಾಕ್ಟ್ರೆ, ನಾನು ಜಾಸ್ತಿ ಮಾತಾಡಕ್ಕೆ ಹೋಗಲ್ಲ. ಯಾವ ಕಾಯಿಲೆಗೆ ಯಾವ ಮದ್ದು? ನಾನು ಯಾವಾಗಲೂ ಹೇಳ್ತಿರ್ತೀನಿ, ನಮಗೆ ಏನಾದರೂ ಸಮಸ್ಯೆ ಆದರೆ ಯೂಶಲಿ ನಾವು ನಂಗೆ ಆ ನೋವಿದೆ, ನಂಗೆ ಈ ಸಮಸ್ಯೆ ಇದೆ ಗೊತ್ತಾ, ನನಗೆ ಅದಕ್ಕೆಲ್ಲ ಮಾತ್ರೆ ತೊಗೊಳ್ತೀನಿ ಗೊತ್ತಾ ಅಂತ ಹೈಲೈಟ್ ಮಾಡಿ ಹೇಳ್ತೀವಿ. ಹೌದು. ಆದರೆ ಕೆಲವೊಂದು ಸಮಸ್ಯೆಗಳಿದೆ, ಅದನ್ನು ಹೇಳ್ಕೊಳ್ಳೋಕ್ಕೆ ಮುಜುಗರ ಅಥವಾ ಬೇರೆಯವ್ರು ಏನು ಅಂದ್ಕೊಳ್ತಾರೋ, ಅಸಹ್ಯ ಅನಿಸುತ್ತೇನೋ ಅನ್ನೋ ಥರ ಫೀಲಿಂಗ್ ಇರುತ್ತೆ. ಅದರಲ್ಲಿ ಕಾನ್ಸ್ಟಿಪೇಷನ್, ಮಲಬದ್ಧತೆ ಖಂಡಿತ ಪ್ರಮುಖವಾದ ಸಮಸ್ಯೆಗಳಲ್ಲಿ ಒಂದು. ಆ್ಯಂಡ್
ಕಾನ್ಸ್ಟಿಪೇಷನ್ ಸರಿ ಮಾಡ್ಕೊಳ್ದೇ ಇದ್ರೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ಅದು ಬರೀ ನಮಗೆ ಮೋಷನ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಸ್ವಲ್ಪ ಹೊತ್ತು ಅಷ್ಟೇ ಅಂತ ಅಂದ್ಕೊಂಡಿರ್ತಾರೆ. ದಯವಿಟ್ಟು ಅದನ್ನು ಇಗ್ನೋರ್ ಮಾಡಬೇಡಿ. ಗಟ್ಟನ್ನ ಸೆಕೆಂಡ್ ಬ್ರೇನ್ ಅಂತ ಹೇಳ್ತಾರೆ. ನಿಮ್ಮ ಗಟ್ ಸರಿ ಇಲ್ಲ, ಮೋಷನ್ ಸರಿಯಾಗಿ ಹೋಗ್ತಿಲ್ಲ ಅಂದರೆ ಸ್ಕಿನ್ನಲ್ಲಿ ಪ್ರಾಬ್ಲಮ್ ಆಗಬಹುದು. ನಿಮಗೆ ವಿಪರೀತವಾದ ಬೇರೆ ಬೇರೆ ಟಾಕ್ಸಿಕ್ ಕಂಟೆಂಟ್, ಯಾಕಂದರೆ ವೇಸ್ಟ್ ಸರಿಯಾಗಿ ಆಚೆ ಹೋಗದೇ ಇರೋದ್ರಿಂದ ಟಾಕ್ಸಿನ್ಸ್ ಜಾಸ್ತಿ ಆಗಿ ಅದರಿಂದ ಬೇರೆ ಬೇರೆ ಕಾಯಿಲೆಗಳು ಬರಬಹುದು. ಆ್ಯಂಡ್ ಸುಮಾರು ಸಮಸ್ಯೆಗಳಿಗೆ ಗಟ್ಟಿಂದನೇ ಮದ್ದನ್ನು ತಗೊಳ್ಬಹುದು. ಆದರೆ ನಿಮ್ಮ ಗಟ್ಟನ್ನ ಕ್ಲೀನ್ ಮಾಡ್ಕೊಳ್ಳೋದಿದೆಯಲ್ಲ, ಅದು ತುಂಬ 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 ಇಂಪಾರ್ಟೆಂಟ್. ಸೊ ಅದಕ್ಕೆ ನಾನು ಇವತ್ತು ಒಂದು ಅಮೇಝಿಂಗ್ ರೆಮಿಡಿಯಾಗಿ ಫ್ಲಾಕ್ಸ್ ಸೀಡ್ಸ್ ಯೋಗಟ್ ರೆಮಿಡಿಯನ್ನು ತೋರಿಸ್ಕೊಡ್ತೀನಿ. ಸೂಪರ್. ಎಸ್ ನಯನ ಅವರೇ, ಇದಕ್ಕೆ ಒಂದು ಕಪ್ಪಷ್ಟು ಅಗಸೆ ಬೀಜ ತಗೊಳ್ತಾ ಇದ್ದೀನಿ. ಯಾರಿಗೆಲ್ಲ ಗೊತ್ತಿಲ್ಲ, ಅಗಸೆ ಬೀಜ ತುಂಬಾ ಈಸಿಯಾಗಿ ಎಲ್ಲಾ ಕಡೆ ಸಿಗುತ್ತೆ. ಹೌದು, ದಯವಿಟ್ಟು ಕಿಚನ್ ಅಲ್ಲಿ ಇದನ್ನ ಉಪಯೋಗಿಸಿ. ಆಮೇಲೆ ಒಂದು ವಿಷಯ ಏನಂದ್ರೆ, ಅಗಸೆ ಬೀಜನ ಉರಿದ್ರೆ ಅದ್ರದ್ದು ರೆಮಿಡಿಯಲ್ ಇದು ಹೆಚ್ಚು ಬರುತ್ತೆ. ಕೆಲವರು ಹಾಗೆ ಪೌಡರ್ ಮಾಡ್ಕೊಳ್ತಾರೆ. ಆಮೇಲೆ ಕೆಡಲ್ಲ, ಇದು ನೀವು ಉರಿದು ಏನಾದರೂ ಮಾಡ್ಕೊಂಡ್ರು ಸ್ಟೋರ್ ಮಾಡಿ ಇಟ್ಕೋಬಹುದು. ಎಷ್ಟು ದಿನ ಆದರೂ ನಿಮ್ಗೆ ಅದು ಉಪಯೋಗಕ್ಕೆ ಬರುತ್ತೆ. ಇನ್ಫ್ಯಾಕ್ಟ್ ನೀವು ಇದನ್ನ ಸ್ವಲ್ಪ ಹೊತ್ತು ಕುದಿಸಿದ್ರೆ, ನೆನಾಕಿದ್ರೆ ಗೊತ್ತಾಗುತ್ತೆ, ಜೆಲ್ಲಿ ಜೆಲ್ಲಿಯಾಗಿ ತರ ಲೋಳೆ ತರ ಬರುತ್ತೆ ಅಲ್ವಾ. ಸೊ ಅದರಿಂದ ಅದರಲ್ಲೇ ಗೊತ್ತಾಗ್ಬಿಡುತ್ತೆ ಇದು ಬ್ಯೂಟಿ. ನಯನ ಅವರೇ ನೋಡಿ, ಇದು ಬಣ್ಣ ಚೇಂಜ್ ಆಯ್ತಲ್ವಾ, ರೆಡಿ ಇದೆ ಇದು. ಇದನ್ನೊಂಚೂರು ತಣ್ಣಗಾಗಕ್ಕೆ ಬಿಟ್ಬಿಟ್ಟು ಮಿಕ್ಸಿ ಮಾಡಿಬಿಟ್ರೆ ಆಗೋಯ್ತು. ಎಸ್, ಸೂಪರ್ ಫೈನ್ ಪೌಡರ್ ಮಾಡಿದ್ರಿ, ಥ್ಯಾಂಕ್ ಯು. ಎಲ್ಲರನ್ನು ಫೈನ್ ಪೌಡರ್ ಮಾಡೋದ್ರಲ್ಲಿ, ಮಟಾಶ್ ಮಾಡೋದ್ರಲ್ಲಿ, ಸ್ಮ್ಯಾಶ್ ಮಾಡೋದ್ರಲ್ಲಿ ಫೇಮಸ್. ಆಸಮ್. ಈಗ ನಮ್ಗೆ ಇದಕ್ಕೆ ಮೊಸರು ಬೇಕಾಗತ್ತೆ. ಇವೆರಡು ಬೆಸ್ಟ್ ಕಾಂಬಿನೇಷನ್. ಇದಿಷ್ಟು ಡೆಫಿನೆಟ್ಲಿ ಉಪಯೋಗಿಸೋದು ಬೇಕಾಗಲ್ಲ. ನಾವು ಬರೀ ಒಂದು ಅರ್ಧ ಸ್ಪೂನ್ ಅಷ್ಟು ಇದ್ರ ಮೇಲೆ ಸ್ಪ್ರಿಂಕಲ್ ಮಾಡೋಣ. ಅಂಡ್ ಇದಕ್ಕೆ ಬೇಕಾದ್ರೆ ಬ್ಲ್ಯಾಕ್ ಸಾಲ್ಟ್ ಹಾಕೋಬಹುದು, ರುಚಿ ಎನ್ಹಾನ್ಸ್ ಆಗುತ್ತೆ. ನಿಮ್ಗೆ ಹಾಗೆ ತೊಂದ್ರೆ ಇಲ್ಲ ಅಲ್ವಾ? ಪ್ಲೇನ್ ಇಸ್ ಫೈನ್. ಎಸ್, ಅಷ್ಟೇ. ದಟ್ಸ್ ಆಲ್. ಓ ಮೈ ಗಾಡ್. ನಯನ ಅವರೇ, ಫ್ಲಾಕ್ಸ್ ಸೀಡ್ಸ್ ಯೋಗಟ್ ರೆಮಿಡಿ ನಿಮಗೋಸ್ಕರ. ಥ್ಯಾಂಕ್ ಯು. ಇದರಿಂದ ಬೇರೆ ಬೇರೆ ಲಾಭಗಳು ಇದೆ, ಬಟ್ ಪ್ರಮುಖವಾಗಿ ಖಂಡಿತ ಮಲಬದ್ಧತೆಯಿಂದ ಸಫರ್ ಆಗೋರು ತುಂಬಾನೇ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು ಡಾಕ್ಟ್ರೇ. ಸೊ ನೋಡಿದ್ರಲ್ಲ, ಮಲಬದ್ಧತೆ ಸಮಸ್ಯೆ ಇರೋರಿಗೆ ಫ್ಲಾಕ್ಸ್ ಸೀಡ್ಸ್ ಯೋಗರ್ಟ್ ಆರ್ ಬೆಸ್ಟ್ ರೆಮಿಡಿ ಅಂತ ಹೇಳ್ತಿದ್ದಾರೆ. ಎಷ್ಟೋ ಜನ ನೀವು ಓಪನ್ ಆಗಿ ಹೇಳ್ಕೊಳಲ್ಲ, ರೆಮಿಡಿನೇ ಮಾಡ್ಕೊಳ್ಬಹುದು ಅಂತ ಅನ್ಸುತ್ತೆ. ತುಂಬಾ ಸುಲಭವಾಗಿದೆ. ಸೊ ಪ್ಲೀಸ್ ಮಾಡಿ ಡಾಕ್ಟ್ರೆ, ಪ್ಲೀಸ್. ಬಟ್ ದಿಸ್ ಫ್ರೇಗ್ರೆನ್ಸ್, ಐ ಮೀನ್ ದಿಸ್ ಫ್ಲಾಕ್ಸ್ ಸೀಡ್ಸ್ ಫ್ಲೇವರ್ ಇಸ್ ಬೇರೆನೇ ಫೀಲ್ ಕೊಡ್ತಾರೆ ಮೊಸರು ಜೊತೆ. ಲಂಚ್ ಆದ್ಮೇಲೆ ತಗೋಬಹುದು, ಡಿನ್ನರ್ ಆದ್ಮೇಲೆ ತಗೋಬಹುದು, ಊಟ ಆದ್ಮೇಲೆ ಖಂಡಿತ ಒಂದು ಒಳ್ಳೆ ಪ್ರೋಬಯೋಟಿಕ್ ಡೈಜೆಷನ್ ಹೆಲ್ಪ್ ಆಗುತ್ತೆ. ಓಕೆ, ಸೊ ಡಾಕ್ಟ್ರೇ ಥ್ಯಾಂಕ್ ಯು. ಇವತ್ತಿನ ಮನೆ ಮದ್ದನ್ನ ನಮಗೆ ತೋರಿಸ್ಕೊಟ್ಟಿದ್ದಕ್ಕಾಗಿ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಮನೆ ಮದ್ದು ಜೊತೆಗೆ ನಿಮ್ಮನ್ನ ಭೇಟಿ ಹಾಕೊಂಡು ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ಸಂಚಿಕೆ ತುಂಬಾ ಅದ್ಭುತವಾಗಿತ್ತು. ಮತ್ತೊಮ್ಮೆ ನಾಳೆ ಸಂಚಿಕೆಯಲ್ಲಿ ನಿಮ್ಮನ್ನ ಭೇಟಿ ಆಗ್ತೀನಿ. ಅಂಟಿಲ್ ದೆನ್, ಇದು ಸನ್ನುದ್ಯ ಪ್ರೆಸೆನ್ಸ್ ಅಡುಗೆ ಮನೆ, ಪವರ್ಡ್ ಬೈ SSP ಹಿಂಗು, ರುಚಿ ಬ್ಲಾಸ್ಟ್, ಪರಿಮಳ ಕ್ಲಾಸು, ರಿಟೇಲ್ ಪಾರ್ಟ್ನರ್ ಸ್ಮಾರ್ಟ್ ಬಜಾರ್. ಇಂದಿನ ನಮ್ಮ ಅಡುಗೆ ಮನೆಯಲ್ಲಿ ಬಳಸಿರುವಂತಹ ಎಲ್ಲಾ ವಸ್ತುಗಳು ನಿಮ್ಮ ಹತ್ತಿರದ ಸ್ಮಾರ್ಟ್ ಬಜಾರ್ ಅಲ್ಲಿ ಲಭ್ಯ. ಸ್ಪೆಷಲ್ ಪಾರ್ಟ್ನರ್ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸೈನಿಂಗ್ ಆಫ್, ಟೇಕ್ ಕೇರ್, ಟಾಟಾ, ಬಾಯ್.